ನಂಜುಂಡೇಶ್ವರನೋ ಶ್ರೀಕಂಠೇಶ್ವರನೋ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ನಮಗೆಲ್ಲ ಸ್ವಾಗತ. ನಾನು ಇಲ್ಲಿ ತನಕ ಹೇಳ್ತಾ ಇದ್ದೆ, ನಮ್ಮ ಜೊತೆಗೆ ವಿಶ್ವ ಸಂತೋಷ ಭಾರತಿ ಸಂತೋಷ್ ಜಿ ನಮ್ಮ ಜೊತೆಗಿದ್ದಾರೆ, ಬೇಲಿಮಠದ ಶ್ರೀಗಳು ನಮ್ಮ ಜೊತೆಗಿದ್ದಾರೆ, PIL ಹಾಕಿರುವಂಥ ವಿಶ್ವನಾಥ್ ಏನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿ, ಇತಿಹಾಸ ತಜ್ಞ ಮೈಸೂರಿನಿಂದ ಇದ್ದಾರೆ ನಂಜರಾಜ್ ಅರಸ್, ಏನು ಹೇಳ್ತಾರೆ ಕೇಳೋಣ. ಅರಸರೇ, ಬಹುಶಃ ತಾವೆಲ್ಲದನ್ನು ಕೂಡ ಗಮನಿಸಿದ್ದೀರಿ. ಅಂದರೆ ಇಲ್ಲಿ ಎದ್ದಿರುವಂಥ ಪ್ರಶ್ನೆ, ಇಲ್ಲಿ ಇವನು ನಿಜವಾಗಲೂ ಇರುವಂಥವನು ನಂಜುಂಡೇಶ್ವರನೋ ಶ್ರೀಕಂಠೇಶ್ವರನೋ ಅನ್ನುವಂಥದ್ದು ಮೊದಲನೇ ಪ್ರಶ್ನೆನ ನಾನು ನಿಮ್ಮಿಂದಲೇ ಆರಂಭ ಮಾಡ್ತಾ ಇದ್ದೀನಿ. ಯಾಕಂದರೆ PIL ಹಾಕಿದಂಥ ವ್ಯಕ್ತಿ ಒಂದು 10 ನಿಮಿಷ ತಡವ ಬರ್ತಾ ಇದ್ದಾರೆ ನಮ್ಮ ಸ್ಟುಡಿಯೋಕ್ಕೆ. ಮೊದಲ ಪ್ರಶ್ನೆ ನಿಮಗೇನೆ, ಏನು ಉತ್ತರ ಕೊಡ್ತೀರಿ? ನಾನು PIL ಹಾಕಿಲ್ವಲ್ಲಪ್ಪ. ಅಲ್ಲ, ಈಗ ನಾವು ದೇವ್ರ ಪೂಜೆ ಮಾಡ್ತೀವೋ ಅಥವಾ ಹೆಸರನ್ನ ಪೂಜೆ ಮಾಡ್ತೀವೋ? ದೇವ್ರ ಪೂಜೆನೆ. ಈಗ ನಮಗೆ ವ್ಯಕ್ತಿತ್ವ ಮುಖ್ಯ, ವ್ಯಕ್ತಿ ಮುಖ್ಯನೇ ಹೊರತು ವ್ಯಕ್ತಿ ಹಾಕಿರುವಂಥ ಬಟ್ಟೆ ಅಲ್ಲ ಮುಖ್ಯ. ಈಗ ನಂಜುಂಡೇಶ್ವರ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ನಿಮ್ಮ ಪುರಾಣದಲ್ಲೂ ಕೂಡ ನೀವು ತಕೊಂಡ್ರೆ, ಏನೋ ಅಮೃತ ಮಂಥನದ ಕಾಲದಲ್ಲಿ ಏನೋ ವಿಷ ಬಂತು, ಅಮೃತ ಬಂತು ಹೇಳ್ತೀವಲ್ಲ ಅವೆಲ್ಲ. ಹೌದು. ಅದನ್ನು, ಆ ವಿಷವನ್ನ ಈಶ್ವರ ನುಂಗದ, ಅದು ಗಂಟ್ಲಲ್ಲಿ ಅದನ್ನ ತಡೆದ್ರು. ಹೌದು. ನಂಜನ್ನು ಉಂಡವನು ನಂಜುಂಡ. ನಂಜುಂಡನ ಊರು, ನಂಜುಂಡನ ಗೂಡು, ನಂಜನ ಗೂಡಾಯ್ತು. ಇದು ಚಾಲ್ತಿಲಿ ಬಂದಿರುವಂತ ವಿಷಯ, ಎಲ್ರಿಗೂ ಗೊತ್ತಿರೋ ಕಥೆ ಇದು. ಓಕೆ, ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ನಂಜರಾಜ ಅವರ, ತಾವು ಬಹುಶಃ ಇದಕ್ಕೆ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತೀನಿ ಅಂತ ನಾನು ಭಾವಿಸ್ತೀನಿ. ಅವನೇನೋ ಲೋಕ ಕಲ್ಯಾಣಕ್ಕೋಸ್ಕರ ನಂಜನ್ನುಂಡ, ಕೊನೆಗೆ ಗೊತ್ತಾಯ್ತು ಅವನಿಗೆ ಒಳಗಡೆ ಸೇರಿಸಿದ ವಿಷ ಎಡವಟ್ಟಾಗುತ್ತೆ ಅಂತ, ಹೊರಗಡೆ ನುಂಗಿದ್ರೆ ಅದು ಪ್ರಪಂಚಕ್ಕೆ ಹಾನಿ ಆಗುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಅವ್ನು ಗಂಟ್ಲಲ್ಲಿ ಇಟ್ಕೊಂಡ್ಬಿಟ್ಟ, ನಂಜುಂಡೇಶ್ವರ ಆದ, ನೀಲಕಂಠ ಆದ. ನಾವು ಹಂಗಲ್ಲ ನೋಡಿ, ನಾವು ನಂಜನ್ನು ಉಂಡಿದೀವಿ, ಅದನ್ನು ಅರಸ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ದೇಹದ ತುಂಬೆಲ್ಲ ನಂಜೇ ಇದೆ. ಸೊ ಇಂಥವ್ರಿಗೆ ಏನು ಹೇಳೋದು ಅಂತ. ಅಂಥವ್ರಿಗೆ ನಂಜುಂಡನ ಕೇಳ್ಕೊಂಬಿಡ, ಅಥವಾ ನೀವು ಕಾರ್ಯಕ್ರಮ ಮಾಡಿ ಹೇಳ್ತಾ ಇದ್ದೀರಲ್ಲ, ಈ ಕಾರ್ಯಕ್ರಮದಲ್ಲಿ ಹೇಳ್ಬಿಡಿ ಅವ್ರಿಗೆ. ಯಾಕಿಂತ ಅರ್ಥ ಶೂನ್ಯವಾದಂಥ ಈ ಚರ್ಚೆಗಳನ್ನು ಅವರು ಪತ್ರಿಕೆಯಲ್ಲಿ ಇನ್ನೆಲ್ಲ ಮಾಡ್ತಾರೆ. ಈಗ ಅವರು ರಿಟ್ ಹಾಕಿರ್ಬೋದು. ಈಗ ದೇವರು ಒಂದೇ ಅನ್ನೋ ಭಾವನೆ ಒಂದು ಇಟ್ಕೊಳ್ಳೋಣ. ನಿಜ. ಹೆಸರು ಯಾಕೆ ಬದಲಾವಣೆ ಆಯಿತು ಅಂತ ಹೇಳೋದಾದ್ರೆ, ಆ ಪೂಜೆ ಮಾಡೋರಿಗೆ ಹೆಸರು ಮುಖ್ಯವೋ ಅಥವಾ ದೇವರ ಬಗ್ಗೆ ಇರುವಂತ ಭಕ್ತಿ ಮುಖ್ಯವೋ ಅನ್ನೋದು ಮುಖ್ಯ. ನೀವು ಯಾವ ಹೆಸರು ಕರೆದ್ರೂ ದೇವರೇ. ನಿಜ ನಿಜ. ಈಗ ನಾವು ಇತಿಹಾಸಕ್ಕೆ ಬರೋದಾದ್ರೆ, ನಂಜುಂಡೇಶ್ವರ ಚಾಲ್ತಿಲಿ ಇದ್ದಂತ ಹೆಸರು. ನಿಮ್ಮ ಜಾನಪದ ತಗೊಳ್ಳಿ, ಇಲ್ಲ ಪುರಾಣ ತಗೊಳ್ಳಿ, ನಂಜುಂಡೇಶ್ವರನೇ ಇದ್ದದ್ದು. ಈಗ ನೀವು ನಿಮ್ಮ ಸ್ಕಾಂದ ಪುರಾಣ, ಈ ಪುರಾಣಗಳಲ್ಲಿ ನಿಮ್ಮ ಸಂತೋಷಿ ಅವರು ಬೇರೆ ಸ್ವಾಮಿಗಳು ಹೇಳ್ತಾರೆ ಅದನ್ನ. ಆದರೆ ನಮ್ಮ ಜನಪದದಲ್ಲಿ ಈ ನಂಜು ಪ್ಲಸ್ ನಂಜುಂಡ ಎರಡು ಜನಪದದ ಹೆಸರುಗಳು, ದ್ರಾವಿಡ ಹೆಸರುಗಳು ಅಂತಾನೆ ನಾವು ಅನ್ಕೋಬೇಕಾಗತ್ತೆ. ಯಾಕೆ ನಿಮ್ಮ ಸಂಸ್ಕೃತದಲ್ಲಿ ನಾವು ನಂಜು ಅಂತ ಹೇಳ್ಕೊಳಕ್ಕಾಗಲ್ಲ. ನಂಜುಂಡ ಅಪ್ಪಟ ಕನ್ನಡ ಪದ, ಅಂದ್ರೆ ದ್ರಾವಿಡ ಪದ ಅದು. ನಿಮಗೆ ನಾವು 10ನೇ ಶತಮಾನದಿಂದ ತಕೊಂಡ್ರೆ, ಅಲ್ಲಿಂದ ಅವನು ಏನೊಂದು ಬಳಕೆಗೆ ಬಂತು ಹೆಸರ ಕಥೆ. ದೇವರೇನಲ್ಲಿ ಶಿಲಾಮೂರ್ತಿಯಾಗಿ, ಲಿಂಗಮೂರ್ತಿಯಾಗಿ ಅಲ್ಲಿ ಉದ್ಭವಿಸಿಲ್ಲ ದೇವರು. ಯಾವನೋ ಕಡ್ದಿದ್ದ, ಅದಕ್ಕೊಂದು ಕಥೆಯನ್ನ ನಾವು ಕಟ್ಟಿದ್ವಿ. ಈಗ ನಂಜುಂಡ ಹೆಸರು ಮತ್ತೆ ಈಶ್ವರ ಎಲ್ಲ ಸೇರಿಸ್ಕೊಂಡು ನಾವು ಈಶ್ವರನ 100 ಹೆಸರುಗಳಲ್ಲಿ ಶ್ರೀಕಂಠೇಶ್ವರನ ಪ್ರಿಫರ್ ಮಾಡಿ ಅದು ಹೇಳುವಾಗ, ಹಳೇದನ್ನ ಯಾತಕ್ಕೆ ಬದಲಾವಣೆ ಮಾಡಬೇಕು, ಪರಿಸ್ಥಿತಿ ಏನು ಬಂತು ಅನ್ನೋದನ್ನ ಒಂದು ಅವಲೋಕನ ಮಾಡಬೇಕಾಗುತ್ತೆ. ಎಸ್, ಆ ಪರಿಸ್ಥಿತಿ ಏನು ಬಂತು ಅನ್ನೋದ್ರ ಜೊತೆಗೆ ಮತ್ತೆ ಚರ್ಚೆ ಮಾಡ್ತೀನಿ. ನಿಮ್ಮ ಮಾತು ತುಂಬಾ ಸ್ಪಷ್ಟವಾಗಿ ನನಗೆ ಗೋಚರ ಆಗಿದೆ. ಏನು ಅಂತಂದ್ರೆ, ಇದು ಪಕ್ಕಾ ದ್ರಾವಿಡ ಹೆಸರಿದು, ಪಕ್ಕಾ ಕನ್ನಡ ಹೆಸರಿದು ಅನ್ನುವಂಥದ್ದು ಅವರ ಮಾತು. ನಂಜುಂಡ ಅನ್ನುವಂಥದ್ದು, ಈ ಶ್ರೀ ಅನ್ನುವಂಥದ್ದು ಅದೇನೋದು ಅದು ಸಂಸ್ಕೃತ, ಈ ಶ್ರೀಕಂಠ ಅನ್ನುವಂಥದ್ದು ಪಕ್ಕಾ ಸಂಸ್ಕೃತ ಶಬ್ದ. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಮಧ್ಯದಲ್ಲಿ ಏನೋ ಎಡವಟ್ಟುಗಳಾಗಿದೆ ಅನ್ನುವಂಥದ್ದು. ತಾವೇನು ಹೇಳ್ತೀರಿ ಸರ್? ಬಹಳ ಸ್ಪಷ್ಟವಾಗಿ ಹೇಳಿದರು ಅವರು. ಕನ್ನಡದ ಶಬ್ದವನ್ನು ನಂಜು ಅನ್ನುವಂಥ ಭಾಷೆನಲ್ಲಿ ತಂದು ನಂಜನ್ನು ಉಂಡಂಥವನು ಅಂತ ಕರೆದಿರ್ತಕ್ಕಂಥದ್ದು. ಅದು ಕನ್ನಡಿಗರೇ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ. ಭಾರತದಲ್ಲಿ ಒಂದೊಂದು ದೇವಸ್ಥಾನಗಳು ಸಹ ಸ್ಥಳ ಪುರಾಣಕ್ಕೆ ಅನುಗುಣವಾಗಿ, ಆಯಾ ಅವತಾರಕ್ಕೆ ಅನುಗುಣವಾಗಿ ಹೆಸರುಗಳು ಬೇಕಾದಷ್ಟಿದೆ.
ಈಗ ಮಹಿಷಾಸುರ ಅನ್ನುವಂಥ ಹೆಸರೇ ಮೈಸೂರು ಅಂತಾಗಿತ್ತು ಅನ್ನೋದಕ್ಕೂ ಸಹ ಕೆಲವೊಂದು ಆಧಾರಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಅಮರನಾಥೇಶ್ವರ ಅಂತ ಅಮರನಾಥ ಅಂತ ಊರಿದೆ. ಹಾಗೆ ನಮ್ಮಲ್ಲೇ ಕರ್ನಾಟಕದಲ್ಲೇ ನೋಡಿದ್ರೆ ಮುರುಡೇಶ್ವರ ಅಂತ ಕರಿತೀವಿ. ಮುರುಡೇಶ್ವರ ಅಂತಂದ್ರೆ ಆ ಶಿವನ ಹೆಸರನ್ನೇ ಆ ಊರಿಗಿರ್ತಕ್ಕಂಥದ್ದು. ಗೋಕರ್ಣ ಅನ್ನುವಂಥದ್ದು ಸಮೇತ ಆತ್ಮಲಿಂಗನಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ಅಲ್ಲಿ ಬಂದಿದ್ದರೂ ಸಹ ಗೋಕರ್ಣದ ರೀತಿಯಲ್ಲಿ ಇರೋದರಿಂದ ಲಿಂಗ ಗೋಕರ್ಣ ಅಂತ ಆಯಿತು. ಹಾಗೆ ನಾನಾ ರೀತಿಯಾಗಿ ನಾವು ನೋಡ್ಕೊಳ್ತಾ ಹೋದ್ರೂ ಶ್ರೀರಂಗಪಟ್ಟಣ ಹೇಗೆ ಬಂತು, ಶಿವನಿಗೆ ಬಿಟ್ಬಿಡಿ. ಅಂತ ಕಥೆಗಳು ಬೇಕಾದಷ್ಟು. ನೀವು ಹಿಂಗದ ದುರ್ಜಯಲಿಂಗನ್ನ ಡಾರ್ಜಲಿಂಗ್ ಮಾಡಿದ್ರಿಂದ ಹಿಡಿದು ನೀವು ಇಲ್ಲಿ ತನಕ ಒಂದು ಉದ್ದುದ್ದು ಹೇಳ್ಬೋದು ನಾವು. ಹೌದು, ಈ ಪಶುಪತಿನಾಥ ದೇವಸ್ಥಾನ ನೇಪಾಳದಲ್ಲೂ ಸಮೇತ ಹಾಗೇನೆ. ಹೌದು, ಎಲ್ಲವನ್ನೂ ಹಾಗೆ ತಗೊಂಡಾಗ ಇವರು ಹೇಗೆ ಕೇಸ್ ಹಾಕಿದ್ದಾರೆ ಇವತ್ತು, ನಂಜುಂಡೇಶ್ವರ ಅಂತಲೇ ಕರಿಬೇಕು ಅನ್ನೋದ್ರೊಳಗೂ ಒಂದು ಅರ್ಥ ಇದೆ. ಯಾಕೆಂತಂದರೆ ಈ ನಮ್ಮ ಕನ್ನಡದ ಹೆಸರನ್ನೇ ಬಿಟ್ಬಿಟ್ಟು ಬೇರೆ ಹೆಸರನ್ನ ಯಾಕೆ ಕರಿತೀರಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಬೋದು. ಹಾಗಂತೇಳಿ ಶ್ರೀಕಂಠೇಶ್ವರ ಅಂತ ಕರಿತಕ್ಕಂಥ ತಪ್ಪು ಅನ್ನುವಾಗಿಲ್ಲ. ಶ್ರೀಕಾರ ಅನ್ನುವಂಥದ್ದು ನೀವು ಕೇಳಿದ್ರಿ, ಈಗ ಅದು ನೀವು ಆಗಲೇ ತೋರಿಸಿದ್ರಿ. ಸಮುದ್ರ ಮಂಥನ ಮಾಡ್ತಾ ಇರಬೇಕಾದ್ರೆ ಮೊದಲು ಬಂದಿರತಕ್ಕಂಥ ಹಾಲವನ್ನು ಶಿವ ಕುಡ್ದದ್ರಿಂದ ವಿಷಕಂಠನಾದ ಅಂತ. ಯಾವಾಗ ಪಾರ್ವತಿ ಅದನ್ನು ತಡೆದು ಅಲ್ಲಿ ಹಾವನ್ನು ಕಟ್ಟಿದ್ಲು ಅಂತಲೂ ಸಹ ಒಂದು ಪುರಾಣದ ಕಥೆನಲ್ಲಿ ಬರ್ತಕ್ಕಂಥದ್ದು. ವಿಷಕಂಠ ಆಗಿರ್ತಕ್ಕಂಥವನು ಶ್ರೀಕಂಠ ಹೇಗಾಗ್ತಾನೆ, ವಿಷವಿದ್ದಂಥದ್ದು ಶ್ರೀ ಆಗ್ತಕ್ಕಂಥದ್ದಕ್ಕೆ ಹೇಗೆ ಸಾಧ್ಯ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅದರೊಳಗೂ ಶ್ರೀನಿವಾಸ ಆದಂಥದ್ದು ಸಹ ಶ್ರೀ ಅನ್ನುವಂಥ ಲಕ್ಷ್ಮಿಯೇ ಹೋಗಿ ಆ ಹೃದಯದಲ್ಲಿ ವಾಸ ಮಾಡೋದರಿಂದ ಶ್ರೀನಿವಾಸ ಅಂತ ಕರೆಯಲ್ಪಟ್ಟ. ಅದು ಶ್ರೀನಿಧಿ ಅಂತ ಕರೆದದ್ದು ಹಾಗೆ ಆಯಿತು ಅಂತೇಳೆಲ್ಲ ವಿಷಯ ಹೌದು. ಆದರೆ ಲಕ್ಷ್ಮಿ ವಿಷವಾಗಿರ್ಲಿಕ್ಕೆ ಸಾಧ್ಯವ? ಲಕ್ಷ್ಮಿ ಕಂಠದಲ್ಲಿ ಬಂದು ಶಿವನಲ್ಲಿ ಕೂತ್ಕೊಂಡು ಶ್ರೀಕಂಠ ಆಗ್ಲಿಕ್ಕೆ ಸಾಧ್ಯವ ಅಂತಂದರೆ, ಶ್ರೀಕಾರ ಅನ್ನುವಂಥದ್ದು ಲಕ್ಷ್ಮಿಯ ಪ್ರತೀಕ ಅಂತಂದರೆ ಹಾಗಲ್ಲ. ಲಕ್ಷ್ಮಿಯೇ ಶ್ರೀ ಅಂತಲ್ಲ. ಸಂಪತ್ತು, ಸಮೃದ್ಧಿ, ಜೀವದ ಕಳೆ, ಪ್ರಪಂಚ ಅನ್ನುವಂಥದ್ದು ಸಹ ಶ್ರೀಕಾರವೇ. ಯಾವ ಸಮೃದ್ಧಿ ಆ ವಿಷವನ್ನು ಉಂಡದ್ರಿಂದ ಆ ಕಂಠದಲ್ಲಿ ನಿಂತು ಈ ಪ್ರಪಂಚ ಉಳಿತೋ ಅದು ಸಮೃದ್ಧಿಯೇ ಆಯಿತು. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಬಹುಶಃ ಬೇಲಿಮಠ ಶ್ರೀಗಳು ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಗುರುಗಳೇ, ತಾವು ಗಮನಿಸ್ತಾ ಇದ್ದೀರಿ ಏನೋ ನಮ್ಮಲ್ಲಿ ಈ ರೀತಿಯ ಗೊಂದಲಗಳು. ನಾನು ಒಂದು ಸ್ವಲ್ಪ ಆರಂಭದಲ್ಲಿ ಹೇಳ್ಬಿಡ್ತೀನಿ, ಇದು ಹೊಸದೇನೋ ಅಲ್ವೇ ಅಲ್ಲ ನಮಗೆ ಅಂತ. ನಾವು ಇನ್ನೂ ದೇವ್ರ ವಿಚಾರದ ಜಗಳ ಮಾಡ್ತೀವಿ. ನಾವು ಆನೆಗೆ ಹಾಕುವಂಥ ನಾಮ ಯು ಇರಬೇಕಾ ವಿ ಇರಬೇಕಂತ ಜಗಳ ಮಾಡಿ ಆನೆಯನ್ನು ಕೊಂದಿರುವಂಥ ದೊಡ್ಡ ಜನಗಳು ನಾವು. ತೀರ್ಥ ಯಾರಿಗೆ ಕೊಡಬೇಕು ಅಂತ ಜಗಳಾಡಿದಂಥ ಮಹಾನುಭಾವರು ನಾವು. ಬಹುಶಃ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಈ ನಮ್ಮ ಜಗಳಗಳು ಭಾಳ ಫೇಮಸ್ಸು. ನನಗೆ ಭಾಳ ಆಶ್ಚರ್ಯ ಆಗ್ತಿರೋ ಸಂಗತಿ ಅಂತಂದರೆ, ಕೆಲವೊಂದು ಈ ದೇವರ ಹೆಸರಿನಲ್ಲಿ ಅವನು ನಂಜುಂಡೇಶ್ವರನೂ ಅವನೇ, ಶ್ರೀಕಂಠನೂ ಅವನೇ, ಪರಶಿವನೂ ಅವನೇನೆ. ಆದರೆ ನಾವು ಜಗಳ ಮಾಡ್ತೀವಿ ನೋಡಿ. ಆದರೆ ನೋಡಿ, ನಮ್ಮಲ್ಲಿ ಹೆಸರುಗಳೇ ಬದಲಾಗ್ಬಿಟ್ಟಿದೆ. ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ತಿಲ್ಲ ನಾವು. ದೇವಗಿರಿ ದೌಲತಾಬಾದ್ ಆಯಿತು, ರಾಮಘರ್ ಅಲಿಘರ್ ಆಯಿತು, ಸುಧಾಮಪುರಿ ಪೋರ್ಬಂದರ್ ಆಯಿತು, ಅಯೋಧ್ಯ ಫೈಜಾಬಾದ್ ಆಗಿತ್ತು, ಇನ್ನು ಢಾಕಾ, ಈಗ ನಾವು ಹೆಸರಿಡಲಿಕ್ಕೆ ಸಾಧ್ಯ ಇಲ್ಲ, ಭವಾನಿಪುರ ಆಗಿತ್ತದು. ಸೊ ಲಾಹೋರ್, ಲವನಾಳದ ಊರು ಲವಪುರ ಅಂತಂತಾರೆ, ಅದು ಲಾಹೋರ್ ಆಯಿತು. ಪುರುಷಪುರ ಪೇಶಾವರ ಆಯಿತು, ತಕ್ಷಶಿಲ ಟೆಕ್ಸಿಲ್ ಆಯಿತು, ಶ್ರೀಹಟ್ ಸಿಲ್ಹಟ್ ಆಯಿತು, ಇಂದ್ರಪ್ರಸ್ಥ ಡೆಲ್ಲಿ ಆಯಿತು. ಹೀಗೆ ಹೆಸರುಗಳ ಬದಲಾವಣೆ ಅನ್ನುವಂಥದ್ದು ಅದಕ್ಕೆ ಇನ್ನೂ ಒಂದು ಸೇರಿಸ್ಬೋದು. ಕಪಿಲಾರಣ್ಯ ಕ್ಯಾಲಿಫೋರ್ನಿಯಾ ಆಯಿತು. ಅಲ್ಲ, ನಮ್ಮದು ಈ ಥರದ ಗೊಂದಲಗಳು, ದೇವರ ಹೆಸರನ್ನು ಇಟ್ಕೊಂಡು ಎಳೆಯುವಂಥ ಗೊಂದಲಗಳು ಇದ್ದೇ ಇರುತ್ತವೆ ಅಂತ. ಇಲ್ಲಿ ನಾನು ಗುರೂಜಿಯವ್ರ ಮಾತನ್ನು ಮುಂದುವರಿಸಿ ಹೇಳ್ತೇನೆ. ವಿಶ್ವ ಸಂಹಾರಕ್ಕೆ ಸಿದ್ಧವಾಗಿದ್ದಾಗ ಅದನ್ನು ತಾನು ಸ್ವೀಕಾರ ಮಾಡಿ ಜಗತ್ತಿಗೆ ಕ್ಷೇಮವನ್ನು ಕೊಟ್ಟ ಈ ಕಾರಣಕ್ಕೋಸ್ಕರ ಶ್ರೀಕಂಠ ಅಂತ. ಆದರೆ ಶ್ರೀಕಂಠದಲ್ಲಿ ಉಳೀತು ಅಂತ ಅಂದಾಗ ಏನಾಗ್ತದೆ ಅಂತಂದರೆ, ಕಂಠದಲ್ಲಿ ಶ್ರೀ ಉಳೀತು ಅಂತಂದಾಗ ಅದು ವಿಷವನ್ನು ಶ್ರೀ ಅಂತಲೂ ಕರೆಯುವಂಥ ವ್ಯವಸ್ಥೆ ಉಂಟು ಅಂತ ಆಗ್ತದೆ. ಶ್ರೀಯನ್ನು ಸೃಷ್ಟಿ ಮಾಡ್ದ ಅಥವಾ ಶ್ರೀಯನ್ನು ಉಂಟು ಮಾಡ್ದ ಅಂತ ಅನ್ನೋಂಥ ಪ್ರಶ್ನೆ ಅಲ್ಲ. ಕಂಠದಲ್ಲಿ ಉಳಿದಿದ್ದು ಶ್ರೀ ಆಯಿತು. ಕಂಠದಲ್ಲಿ ಏನು ಉಳೀತು? ಅವನಿಗೆ ವಿಷ ಉಳೀತು. ಶ್ರೀಕಂಠ ಅಂತ ಅನ್ನುವಂಥದ್ದು ನೇರವಾದಂಥ, ನಂಜುಂಡ ಅನ್ನುವಷ್ಟು ನೇರವಾದಂಥ ಅರ್ಥ ವ್ಯುತ್ಪತ್ತಿ ಬರೋದಿಲ್ಲ. ಜಗತ್ತಿಗೆ ಮಂಗಳವಾದ ಕಾರಣ, ಅವನ ಕಂಠದಿಂದ ಮಂಗಳವಾದ ಕಾರಣ ಶ್ರೀಕಂಠ. ಯಾವುದೇ ಮಂಗಳ ಆದರೂ ಕೂಡ ಅದು ಶ್ರೀನೇ ಅದು ಅಂತ, ಅದು ಶ್ರೀ ಅಂತ ಅಷ್ಟು ಲೆಕ್ಕದಲ್ಲಿ ಇಟ್ಕೊಳ್ಬೋದು. ಆದರೆ ನಮ್ಮ ಅರಸೋರು ಹೇಳಿದ್ದು ಮತ್ತು ಸ್ವಾಮೀಜಿಯವರು ಹೇಳಿದ್ದು ಮಾತು ಸರಿಯಾಗಿದೆ. ಏನು ಅಂತ ಹೇಳಿದ್ರೆ, ಈ ನಂಜು ಉಂಡವ ಇದು ಶುದ್ಧ ಕನ್ನಡ ಶಬ್ದ, ಇದು ಪರಿಶುದ್ಧವಾದಂಥ ಕನ್ನಡದ ವ್ಯವಸ್ಥೆ. ಅದು ಅನೇಕ ನಮ್ಮ ಒಂದು ಪರಂಪರೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ದೇವರ ಹೆಸರು ಯಾವುದೇ ಭಾಷೆಯಲ್ಲಿದ್ದರೂ ಅದನ್ನು ಸಂಸ್ಕೃತೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇವತ್ತು ಶ್ರೀನಿವಾಸನ ಕ್ಷೇತ್ರ ಯಾವುದು? ತಿರುಪತಿ. ಆದರೆ
ಮೂಲ ಹೆಸರು ಶ್ರೀನಿವಾಸ ಅಲ್ಲ, ವೆಂಕಟ. ಬರೀ ವೆಂಕಟ ಅಲ್ಲ, ತಿರುವೆಂಕಟ. ಹೌದು. ಈ ತಿರು ಅಂತ ಅನ್ನುವಂಥ ಶಬ್ದ ಶ್ರೀ ಅಂತ ಅನ್ನೋದಕ್ಕೆ ಸಂವಾದಿ. ಶ್ರೀ ಪರ್ವತ ಅಂತ ಕರೆಯೋದಿಲ್ಲ, ನಾವು ತಿರುಮಲೆ ಅಂತ ಕರಿತೀವಿ. ಹೌದು. ಅಂದರೆ ಅಲ್ಲಿನ ಸಹಜವಾಗಿರುವಂಥ ಜನಪದರು ತಾವು ಕಂಡು ಉಂಡು ಪೂಜಿಸಿದ ದೇವರ ಹೆಸರನ್ನು ಆ ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ಏನು ಇಟ್ಟಿದ್ದಾರೆ ಅದನ್ನು ನಾವು ಇಟ್ಕೊಂಡು ಹೋಗಬೇಕು. ತಿರುಪತಿ ಅನ್ನೋದನ್ನು ಶ್ರೀಪತಿ ಅಂತ ಕರಿತೀವಿ, ಶ್ರೀನಿವಾಸ ಅಂತ ಕರಿತೇವೆ. ಆದರೆ ತಿರುಪತಿ ಅಂತ ಅನ್ನುವಂಥದ್ದು ಜನಪ್ರಿಯವಾದಷ್ಟು ಸಪ್ತಗಿರಿ ಆಗೋಲ್ಲ, ನಿಜ ನಿಜ. ಶ್ರೀನಿವಾಸ ಆಗೋದಿಲ್ಲ. ವೆಂಕಟಾಚಲ ಅಂತ ಕರೆದ್ರೆ ಅದಕ್ಕೆ. ವೆಂಕಟ ಅಂತ ಅನ್ನುವಂಥ ಶಬ್ದ ಇದೆಯಲ್ಲ, ಇದು ಸಂಸ್ಕೃತ ಮೂಲದಲ್ಲ. ಅದೇ ರೀತಿಯಲ್ಲಿ ನಂಜುಂಡೇಶ್ವರ, ನಂಜುಂಡನ ಗೂಡು, ನಂಜನಗೂಡು. ನಮ್ಮ ಅರಸವರು ಭಾಳ ಚೆನ್ನಾಗಿ ಹೇಳಿದ್ರು, ನಂಜನಗೂಡು. ಜನಪದರ ಹತ್ತಿರಕ್ಕೆ ಬರುವಂಥದ್ದು ಸಂಸ್ಕೃತದ ಹೆಸರಲ್ಲ, ಅದು ಹೃದಯದಿಂದ ಬರುವಂಥ ಮಾತು. ನಂಜುಂಡ ಅನ್ನುವುದು ಹೃದಯಕ್ಕೆ ಅಪ್ಪಿಕೊಂಡ ಹಾಗೆ ಶ್ರೀಕಂಠ ಅನ್ನುವುದು ಅಪ್ಪಿಕೊಳ್ಳೋದಿಲ್ಲ. ಶ್ರೀಕಂಠ ಅಂದರೆ ನಮಗೊಂದು ರೀತಿ ಅಪರಿಚಿತ ಆಗ್ತಾನೆ ಜನಸಾಮಾನ್ಯರಿಗೆ. ಬರೀ ಕಂಠಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅಂತ ಅಂದ್ಕೊಂಡಿರ್ತಾವೆ. ಅದು ಕಂಠಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಹೃದಯಕ್ಕೆ ತಲುಪೋದಿಲ್ಲ ಅದು. ಈ ದೃಷ್ಟಿಯಿಂದ ನೀವು ಸಂಸ್ಕೃತದಲ್ಲಿ ಅದು ದೇವರನ್ನ ಯಾವ ಹೆಸರಿನಲ್ಲಿ ಕರೆದ್ರೇನು, ಇದು ಸಹಜವಾಗಿರುವಂಥ ಮಾತು. ಹಾಗಾದರೆ ಯಾವ ಹೆಸರಿನಲ್ಲಿ ಕರೆದ್ರೇನು ಅಂತ ಅನ್ನೋದಕ್ಕೋಸ್ಕರನೇ ನಾವು ಸಹಸ್ರನಾಮ ಸೃಷ್ಟಿ ಮಾಡಿದ್ವಿ, ಲಕ್ಷನಾಮ ಸೃಷ್ಟಿ ಮಾಡಿದ್ವಿ, 108 ನಾಮಗಳನ್ನು ಸೃಷ್ಟಿ ಮಾಡಿದ್ವಿ, ದೇವರಿಗೆ ಹೆಸರಿಡ್ತಾ ಹೋದ್ವಿ. ಅಂದರೆ ದೇವರಲ್ಲಿ ನಾವು ಕಂಡುಕೊಂಡಂಥ ಒಂದೊಂದು ವಿಶೇಷ ಗುಣಗಳನ್ನೆಲ್ಲ ಹೆಸರು ಮಾಡಿ ಸೇರಿಸ್ತಾ ಹೋದ್ವಿ. ಅಂದ ಹಾಗೆ ಅಲ್ಲಿ ಸಾಮಾನ್ಯರು ಜನಪದರು ಕಂಡು ಅನುಭವಿಸಿದಂತಹ ಕ್ಷೇತ್ರ ನಂಜನಗೂಡು. ಆದರೆ ಅದನ್ನು ಬದಲಾಯಿಸಿದ್ದೇವೆ ನಾವು, ಗರಲಪುರಿ ಕ್ಷೇತ್ರ ಅಂತ ಮಾಡಿದ್ದೇವೆ. ಗರಲಪುರಿ ಅಂತ ಉಪಯೋಗದಲ್ಲಿದೆ. ಏನಂದರೆ ಅರ್ಥ, ನಂಜು ಉಂಡವನ ಗೂಡುವ, ವಿಷ ಕುಡಿದಂಥ ಶಿವನ ವಾಸಸ್ಥಾನ ಅಲ್ಲ. ಗರಲಪುರಿ ಅಂದರೆ ವಿಷ ನಿವಾಸ, ವಿಷವೇ ಊರು. ಗರಳಪುರಿ ಅಂತ ಪ್ರಯೋಗದಲ್ಲಿದೆ. ಅಲ್ಲ, ಇದು ಬಹುಶಃ ಏನು ಅಂದರೆ, ಇದು ವಿಷಯಾಂತರ ಆದರೂ ಕೂಡ ವಿಷದ ಊರನ್ನು ಕರೆಕ್ಟ್ ಆಗಿದೆ. ಯಾಕಂದ್ರೆ ಸುತ್ತಮುತ್ತ ಕೆಲವೊಂದು ಫ್ಯಾಕ್ಟ್ರಿಗಳು ಮಾಡಿರಲ್ಲ ಕೆಲವರು. ಅಲ್ಲ ನೋಡಿ, ವಿಷ ಬಿಡ್ತಾ ಇದ್ದಾರೆ. ಅಲ್ಲ, ಯಾಕೆ ಅಂತ ಹೇಳಿದ್ರೆ ಗರಲಪುರಿ ಅಂತ ಸಂಸ್ಕೃತದಲ್ಲಿ ಭಾಷಾಂತರ ಮಾಡಿದ್ದಾರೆ. ನಂಜನಗೂಡು ಅಂತ ಅನ್ನೋದನ್ನು ಗರಲಪುರಿ ನಿವಾಸ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಸಂಸ್ಕೃತಜ್ಞರಿಗೆ ಒಂದು ವಿಶೇಷವಾಗಿರುವಂಥ ಒಂದು ಚಟ ಉಂಟು. ಏನು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಕರೆಯುವಂಥದ್ದು. ನಾನು ಸಂಸ್ಕೃತ ತಿಳಿದವನೇ, ಅದಕ್ಕೋಸ್ಕರ ನಾನು ಹೇಳ್ತೇನೆ. ನಂಜನಗೂಡು ಅಂತ ಅನ್ನುವಂಥ ಸ್ಪಷ್ಟತೆ ಗರಲಪುರಿ ಅನ್ನೋದ್ರಲ್ಲಿ ಇದೆಯಾ? ಯಾಕೆ ಅದನ್ನು ಗರಲಪುರಿ ಮಾಡಿ ವಿಷದ ಊರನ್ನು ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಯಾರು ಜನಪದರು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಅಂದರೆ ಇದರ ನಿಜವಾದ ಅರ್ಥ ಅವ್ರಿಗೆ ಗೊತ್ತಾಗೋದಿಲ್ಲ. ನಿಜ ನಿಜ. ಸೊ ಅಂತೂ ಏನು ಅಂದರೆ, ಇಲ್ಲಿ ಈ ಭಕ್ತಿ ಭಾವಕ್ಕಿಂತ ಈ ಗೊಂದಲಗಳ ಸೃಷ್ಟಿ ಇದೆಯಲ್ಲ, ಇಲ್ಲಿ ಭಕ್ತಿ ಅಂತರಂಗದ ಪ್ರಭೆ. ಈ ವೈಭವೀಕರಿಸುವಂಥ ಈ ಭಾಷೆಯ ಅಭಿವ್ಯಕ್ತಿ, ಈ ವ್ಯವಸ್ಥೆಗಳಿದೆಯಲ್ಲ, ಸಂಸ್ಕೃತ ಇದೆಯಲ್ಲ, ಇದು ಹಚ್ಚಿಕೊಂಡ ಬಣ್ಣ. ಆದರೆ ಹಚ್ಚಿಕೊಂಡ ಬಣ್ಣ ಜನಗಳನ್ನು ಬಹಳ ಬೇಗ ಆಕರ್ಷಣೆ ಮಾಡ್ತದೆ ಹೃದಯದ ವಾಸ್ತವತೆಗಿಂತ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ದೇವರುಗಳನ್ನು ಸಂಸ್ಕೃತದಲ್ಲಿ ಮತ್ತು ಸಂಸ್ಕೃತೀಕರಣ ಮಾಡುವ ಮುಖಾಂತರವಾಗಿ ಆ ಕ್ಷೇತ್ರವನ್ನು ಹೆಚ್ಚಿಸ್ತೇವೆ ಅಂತ ನಾವು ಮನಸ್ಸಿನಲ್ಲಿ ಪ್ರಯತ್ನ ಮಾಡ್ತೀವಿ. ದುರುದ್ದೇಶ ಏನು ಇರೋದಿಲ್ಲ. ಆದರೆ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ, ಜನಸಾಮಾನ್ಯರಿಂದ ಕ್ಷೇತ್ರಗಳು ದೂರ ಆಗ್ತಾ ಹೋಗ್ತವೆ. ಓಕೆ, ಇಲ್ಲಿ ಅಂತರಂಗದ ಪ್ರಭೆ ಇದೆಯೇ ಅಲ್ವೋ, ಆದರೆ ಅಂತರಂಗದ ಕ್ಷೋಭೆ ಆಗದೇ ಇರಲಿ ಅನ್ನುವಂಥದ್ದಷ್ಟೇ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಚರ್ಚೆ ಮಾಡೋಣ. ಇನ್ನು ಸ್ವಲ್ಪ ಹೊತ್ತಿಗೆ ವಿಶ್ವನಾಥ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. PAL ಹಾಕ್ತಂಥ ವ್ಯಕ್ತಿ ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮತ್ತೊಮ್ಮೆ ಪುಟ್ಟ ವಿರಾಮ.